ಇವಾಗ ಏರ್ ಔಟ್ ಯಾವ ಥರ ಮಾಡಬೇಕು ಏನಂತ ಹೇಳ್ಕೊಡ್ತಾರೆ ಬ್ರೋ. ಏರ್ ಔಟ್ ಯಾವ ಥರ ಮಾಡಬೇಕು ಏನಂತ ಹೇಳಿ ಬ್ರೋ. ಎಲ್ಲ ಬಿಚ್ತಾವ್ರೆ. ಡ್ಯೂಟಿ ಆಫ್ ಮಾಡಿ ಬ್ರೋ. ಎಷ್ಟು ಮಾಡಿದ್ರಿ ಬೆಳಗ್ಗೆಯಿಂದ? 1000ನಾ? ಅಲ್ಲ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗೈತೆ. ಫಸ್ಟ್ ಡ್ಯೂಟಿ ಬಿತ್ತು, 8:30ಗೆ ಬಿದ್ದಿತ್ತು ಫಸ್ಟ್ ಡ್ಯೂಟಿ. ಊಬರಲ್ಲಿ ಡ್ರಾಪ್ ಮಾಡಿದೆ. 169 ಕೊಟ್ಟ. 169 ಫಸ್ಟ್ ಆರ್ಡ್ರು ನಮ್ಮ ಏರಿಯಿಂದ ಬ್ರೂಕ್ ಫೀಲ್ಡ್ಗೆ. ಇವಾಗ ಆರ್ಡ್ರು ಕೊಡ್ತಾವನೆ, ಬಟ್ ಅಂದರೆ ಇಲ್ಲಿಂದ ಇವಾಗ ಅಲ್ಲಿಗೆ ಹೋದರೆ ರಿಟರ್ನ್ ಆರ್ಡ್ರು ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. 3 ಕಿಲೋಮೀಟ್ರ್ ಡ್ರಾಪು 130 ರೂಪಾಯಿ ಕೊಡ್ತಾವನೆ. ನೋಡ್ಬೋದು ಬ್ರೂಕ್ ಫೀಲ್ಡಲ್ಲಿ ಯಾವ ಥರ ಕೊಡ್ತಾವನಂತ. ಲಾಂಗು ಕೊಡ್ತಾವನೆ, ಲೋಕಲ್ಲು ಕೊಡ್ತಾವನೆ, ಬಟ್ ಪಿಕಪ್ ಜಾಸ್ತಿ ಕೊಡ್ತಾವನೆ. ಅದಕ್ಕೇ ಇಲ್ಲಿ ನೋಡ್ಬೋದು 7 ಕಿಲೋಮೀಟ್ರು ಊಡಿಗೆ ಕೊಡ್ತಾವನೆ. ಯಾರು ಎತ್ಕೊಬಿಟ್ರು. 4 ಕಿಲೋಮೀಟ್ರ್ ಪರವಾಗಿಲ್ಲ, ಎತ್ಕೊಬೋದಾಗಿತ್ತು. ಕೋರಮಂಗ್ಲ ಇಲ್ಲಿ ನೋಡ್ಬೋದು ಪಿಕಪ್ಪು 1.1, ಡ್ರಾಪು 1.3, 70 ರೂಪಾಯಿ ಕೊಡ್ತಾವನೆ. ಇದು ನೋಡ್ಬೋದು 1.8 ಪಿಕಪ್ಪು, 4.8 ಡ್ರಾಪು. ನಿನ್ನೆ ಅಲ್ಲಿ ನೀರು ಕುಡಿದೆ, ಕೋಲ್ಡ್ ಆಗ್ಬಿಟ್ಟೈತೆ. 140 ರೂಪಾಯಿ ಮಾಡಿದ್ದೀನಿ ಫಸ್ಟ್ ಡ್ಯೂಟಿ. 9 ಗಂಟೆ ಆಗೈತೆ. ಈಗ ಸೆಕೆಂಡ್ ಡ್ಯೂಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಸೆಕೆಂಡ್ ಡ್ಯೂಟಿ ಎಲ್ಲ ಕೊಡ್ತಾನೆ ಏನಂತ. ಆ ಕಡೆ ಎಲ್ಲಂದರೆ ಇಲ್ಲಿ ಹೋಗ್ಬಿಟ್ರೆ ಸುಮ್ಮನೆ ಆಮೇಲೆ ರಿಟರ್ನ್ ಆರ್ಡರ್ ಕೊಡೋಲ್ಲ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಎತ್ಕೊಳೋದಕ್ಕೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಡ್ಯೂಟಿ ಒಂದು ಎತ್ಕೊಂಡೆ ನಾನು ನಿಮಗೆ ಸಿಗ್ತೀನಿ. ಸೆಕೆಂಡ್ ಆರ್ಡರ್ ಎಷ್ಟೊಂದು ಬೀಳುತ್ತೆ ಏನಂತ ನೋಡೋಣ. ನೆನ್ನೆ ಅರ್ನಿಂಗ್ಸ್ ಪರವಾಗಿಲ್ಲ ಚೆನ್ನಾಗಾಯಿತು. ಇವತ್ತಿನ ಅರ್ನಿಂಗ್ಸ್ ಹೇಗಿರುತ್ತೆ ಏನಂತ ನೋಡೋಣ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದೋ ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಬನ್ನಿ. ಗುರು, ಇವಾಗ ಟೈಮ್ 11:30 ಆಯಿತು. 11:30ಗೆ ನನ್ನ ಅರ್ನಿಂಗ್ಸು 523 ರೂಪಾಯಿ ಅಷ್ಟೇ ಅರ್ನಿಂಗ್ಸು. ಊಬರಲ್ಲಿ ಒಂದೇ ಮಾಡಿರೋದು. ರ್ಯಾಪಿಡೋ 0, ನಮ್ಮ ಹತ್ರನೇ 0ನೇ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಡ್ಯೂಟಿ ಆಫ್ ಮಾಡ್ತಾ ಇರೋ ಕಾರಣ ಏನಂದರೆ, ನಮ್ಮ ಫ್ರೆಂಡ್ ಗಾಡಿಯಲ್ಲಿ ಬಂದ್ಬಿಟ್ಟು ಇವಾಗ ಏರ್ ಔಟ್ ಮಾಡಬೇಕಂತೆ. ಅದಕ್ಕೇ ಇವಾಗ ಏರ್ ಔಟ್ ಮಾಡೋ ಹೆಂಗೆ ಏನಂತ ನಾನು ತೋರಿಸ್ಕೊಡ್ತೀನಿ. ಅವ್ರು ನನಗೆ ಗೊತ್ತಿಲ್ಲ, ಅವ್ರು ಮಾಡ್ತಾರೆ. ನನಗೂ ಗೊತ್ತಾಗುತ್ತೆ ಯಾವ ಥರ ಮಾಡ್ತಾರೆ ಏನಂತ. ಏರ್ ಔಟು ಟೂಲ್ಸ್ ಎಲ್ಲ ಬಿಚ್ತಾವ್ರೆ. ಡ್ಯೂಟಿ ಆಫ್ ಮಾಡಿ ಬ್ರೋ. ಎಷ್ಟು ಮಾಡಿದ್ರಿ ಬೆಳಗ್ಗೆಯಿಂದ? 1000ನಾ? 1,500ನಾ ಬ್ರೋ? ಆಟೋ ಹಿಂದೆ ಹೋಗ್ತೈತೆ ಬ್ರೋ. ಎಷ್ಟು ಮಾಡಿದ್ರಿ? ಅದೇ ಬ್ರೋ, ಇಷ್ಟೊತ್ತಿಗೆಲ್ಲ 1,500 ಮಾಡ್ತಾಯಿದ್ರೆ 380 ರೂಪಾಯಿ. ಡ್ಯೂಟಿ ಆಫ್ ಮಾಡಿ ಸುಮ್ಮನೆ ಅದೊಂದು ನಿಮಿಷ ಬಡ್ಕೊತಾ ಇರತ್ತೆ. ಬೇಕು ಅಂದಾಗ ಕೊಡಲ್ಲ, ಬೇಡ ಅಂದಾಗ ಕೊಡ್ತಾನೆ. ಇವಾಗ ಏರ್ ಔಟ್ ಯಾವ ಥರ ಮಾಡಬೇಕು ಏನಂತ ಹೇಳ್ಕೊಡ್ತಾರೆ ಬ್ರೋ. ಏರ್ ಔಟ್ ಯಾವ ಥರ ಮಾಡಬೇಕು ಏನಂತ ಹೇಳಿ ಬ್ರೋ. ಏನಿಲ್ಲ, ಪೆಟ್ಲು ಅದು ಪ್ರೆಸ್ ಮಾಡ್ತಾ ಇರ್ಬೇಕು. ಯಾವ್ದು ನೆಟ್ ಬಿಚ್ಚೋದಿಲ್ಲಿ? ಇಲ್ಲೇ. ಯಾವುದು? ಇಲ್ಲಿ. ಎಲ್ಲಿ ಬ್ರೋ? ಕಾಣಿಸಿಲ್ಲ. ಇಲ್ಲ ಐತೆ ನೋಡಿ, ಇಲ್ಲಿದೆ. ಈ ರಬ್ಬರ್ ಐತಲ್ಲ, ಈ ರಬ್ಬರನ್ನು ತಗೋಬೇಕು. ರಬ್ಬರ್ ತಗೊಂಡು ಇದನ್ನ ಲೂಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಹೊಡಿ, ಬ್ರೇಕ್ ಪ್ರೆಸ್ ಮಾಡ್ತಾ ಇರಬೇಕಾ? ಇಟ್ಕೊಂಡಿದ್ದೆ ಹಂಗೆ. ಆಯ್ತು. ಚೆನ್ನಾಗಿ ಹಿಂಗೆ ಹೊಡೆದು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ಹಾಂ, ಪ್ರೆಸ್ ಮಾಡಲಾ? ಚೆನ್ನಾಗಿ ಹೊಡಿತಾರೆ ಹಂಗೆ. ಹಾಂ, ಹೊಡಿತಾ ಇದ್ದೀನಪ್ಪ. ಹಿಡ್ಕೊಂಡ್ಲಾ? ಪ್ರೆಸ್ ಮಾಡ್ಲಾ? ಹಿಡ್ಕೊಂಡ್ಲಾ? ಹಾಂ, ಹಿಡ್ಕೊಂಡಿದ್ದೀನಿ. ಇದು ಕೆಳಗೆ ಹೋಗುತ್ತೆ. ಹಾಂ, ಹೋಯ್ತು. ಹೊಡಿಬೇಕಾ? ಹಾಂ ಹಾಂ ಹಾಂ, ಪ್ರೆಸ್ ಮಾಡಿದ್ದೀನಿ. ಹೋಗುತ್ತೆ ನೋಡಿ, ಹೋಯ್ತು. ಹಾಂ, ಹೊಡಿಲಾ? ಹೊಡಿತಾ ಇದ್ದೀನಿ, ಹಿಡ್ಕೊಂಡಿದ್ದೀನಿ. ಈಸಿ ಕೆಲಸ ಗುರು, ಕಷ್ಟ ಏನಿಲ್ಲ. ಇಬ್ಬರು ಇರಬೇಕು, ಇಲ್ಲಿ ಹೊಡಿತಾ ಇರಬೇಕು, ಅಲ್ಲಿ ನೆಟ್ ಲೂಸ್ ಮಾಡಿ ಇದು ಮಾಡಬೇಕು. ಆಯಿತು ನೋಡಿ, ಹೋಯ್ತು. ಹಾಂ ಹಾಂ, ಹಿಡ್ಕೊಂಡೆ, ಹೋಯ್ತು. ಬಿಡ್ಲಾ? ಹೊಡಿಲಾ? ಹಾಂ, ಅಂದ್ಬಿಟ್ಟು ಮುಂದೆ ಈಸಿ. ಇಲ್ಲೆಲ್ಲೋ ನೆಟ್ ಐತೆ. ಹಾಂ, ಈ ನೆಟ್ ಮುಂದೆ ಈಸಿ. ಇಲ್ಲೈತೆ ನೋಡಿ, ಇದು ಇಲ್ಲೈತಲ್ಲ, ಇದೆ. ಈ ರಬ್ಬರ್ ಎಲ್ಲಿ ಗುರು ಇದು? ಬಿದ್ದಾಯ್ತಾ? ಇಲ್ಲೈತೆ. ಅಲ್ಲಿಂದ ಬಿದ್ದಾಯ್ತು. ಹಂಗೆ ಸಿಕ್ತಾ? ಹೊಡೀರಿ ಬಂದಿದೆ ಬ್ರೋ. ಆಟ ಎತ್ತಬೇಕಾ? ಏನಿಲ್ಲ, ಪಟ್ಕೊಳ್ಳಿ ಹಂಗೆ. ಹಂಗೆ ತೋರಿಸ್ತಾರೆ. ಚೆನ್ನಾಗಿ ಪೆಟ್ರೋಲ್ ಹೊಡೀರಿ. ಹಾಂ ಹಾಂ, ಇಟ್ಕೊಳ್ಳಿ ಹಂಗೆ. ಹಾಂ, ನೋಡಿ ಲೂಸ್ ಮಾಡಬೇಕಾ? ಓ, ಹೊಡೀರಿ ಮತ್ತೆ ಇವಾಗ. ಹಾಂ, ಇಟ್ಕೊಳ್ಳಿ ಹಂಗೆ ಅಂತ. ಹಾಂ ಹಾಂ, ಹಿಂಗಷ್ಟೇ. ಬಿಡ್ಲಾ? ಬಿಡಿ ಅಷ್ಟೇ, ಹೊಡೀರಿ ಇವತ್ತು ಚೆನ್ನಾಗಿ. ಎಲ್ಲ ಏನು ಹಾಕಲ್ಲ, ಅಷ್ಟೇ ಅಷ್ಟೇ. ಏನು 2 ನಿಮಿಷ ಕೆಲಸ ಅಷ್ಟೇ ಬ್ರೋ. ನಂದು ಸರೋಗೈತೆ ಏನು ನೋಡಿ. ನಿಮ್ಮದು ಒಂದ್ಸಲ ಸುಮಾರು ದಿವಸ ಆಯ್ತಲ್ಲ ಯಾರು ಮಾಡಂತ. ಟೂಲ್ಸ್ ಯಾವ್ದು ಸ್ಪಾನರ್ ಅದು? 8 8 ಸೈಜು ಕೊಡಿ ಇಲ್ಲಿ. 8 ಸೈಜಿಂದು ರಿಂಗ್ ಸ್ಪ್ಯಾನರ್. 8 ಸೈಜ್ ರಿಂಗ್ ಸ್ಪಾನರ್. 9 ಇಲ್ಲ 8 ಐತೆ ನೋಡಿ. 8 ರಿಂಗ್ ಸ್ಪಾನರ್ ಅಷ್ಟೇ, ಈಸಿ, ಏನು ಕಷ್ಟ ಏನಿಲ್ಲ. ತಾಳೆ ಇವಾಗ ನಮ್ಮ ಗಾಡಿ ಮಾಡೋಣ.
ಫಸ್ಟ್ ಮುಂದೆ ಮಾಡ್ಬಿಟ್ಟು ಹಿಂದೆ ಮಾಡ್ಬೇಕಾ, ಹಿಂದೆ ಮಾಡ್ಬಿಟ್ಟು ಮುಂದೆ ಮಾಡ್ಬೇಕಾ? ಹೆಂಗಾದ್ರೂ ಮಾಡ್ಬೋದಲ್ಲ. ಲೂಸ್ ಮಾಡ್ಬೇಕದ, ಹಿಂದೆ ಮುಂದೆ ಏನಾದ್ರು ಮಾಡಿ ಅಲ್ಲಲ್ಲ, ಲೂಸ್ ಮಾಡ್ಬೋದು. ಬಟ್ ಫ್ರಂಟ್ ವೀಲ್ ಮಾಡ್ಬೇಕಾ, ಎರಡು ಮಾಡ್ಬಿಟ್ಟು ಮುಂದೆದ್ ಮಾಡ್ಬೇಕಾ? ಏನಂತ ಮಾಡಿ ಮುಂದೆ ಮಾಡಿ ಹೆಂಗಾದ್ರೂ ಮಾಡ್ಬೇಕದಲ್ಲ. ನಂದ್ರಲ್ಲೂ ಸೇಮಾ? ನಂದ್ರಲ್ಲಿ ಈಸಿ ಮ್ಯಾಟ್ ಇಲ್ವಲ್ಲ? ಮ್ಯಾಟ್ ಆಯ್ತಾ? ಅಲ್ಲಲ್ಲ, ಹಿಂದೆ ಮ್ಯಾಟು ಪ್ರೆಸ್ ಮಾಡ್ಲಾ? ಹಾಂ ಹಾಂ ಹಾಂ. ಇವಾಗ ನೋಡಿ ಮುಂದೆ ಹೋಗುತ್ತೆ, ಹೋಯ್ತು. ಹಾಂ ಹಾಂ, ಹಿಡ್ಕೊಂಡೆ ಹೋಗುತ್ತೆ ನೋಡಿ. ಈಗ ಹೋಯ್ತು. ಹಾಂ ಹಾಂ, ಏನು ಇವಾಗ ಬ್ರೇಕ್ ಹಾಕಿದ್ರೆ ಅಲ್ಲೇ ನಿಲ್ತದ? ಹಾಂ, ಮುಂದೆದು ಸೇಮ್ ಈಸಿ. ಮುಂದೆದು ಈಸಿ ಹಿಂದೆಗಿಂತ. ಹೊಡೀರಿ. ಹ್ಞೂ, ಹೊಡೀರಿ ಚೆನ್ನಾಗಿ ಹೊಡಿಬೇಕು. ಹಾಂ ಹಿಡ್ಕೊಂಡಿರಾ? ಹಾಂ, ಇಟ್ಕೋಬೇಕಾ? ಹಾಂ, ಅಷ್ಟೇ ಹೋಯ್ತು. ಇವಾಗ ಅಷ್ಟೇ ಹೊಡೀರಿ. ಇವಾಗ ಪೆಟ್ಲು ಚೆನ್ನಾಗಿ ಸಾಕ? ನಾಳೆ ಎಲ್ಲ ಹೊಡಿತಾ ಇರ್ಬೇಕಾ? ಎಲ್ಲ ಇಲ್ಲ ಸಾಕು. ನಾಳೆ ಸಾಯಂಕಾಲವರೆಗೂ ಹೊಡಿತಾನೆ ಇರ್ತಿದ್ರ? ಹೊಡೀರಿ ಚೆನ್ನಾಗಿ ಹೊಡೀರಿ. ಅಲ್ಲ ನಿನ್ನೇನು ಕಾಲು ನೋತೈತೆ. ನೆನ್ನೆಯಿಂದ ಏರ್ಔಟ್ ಮಾಡ್ತಾರೆ. ನೆನ್ನೆ ಅವರು ಬ್ಯುಸಿ ಆದರು, ನಾನು ಫ್ರೀ ಇದ್ದೆ. ಇವತ್ತು ನಾನು ಫ್ರೀ ಆದೆ, ಅವರು ಫ್ರೀ ಆದರು. ಅವ್ರ ಗಾಡೀಲಿ ಐತೆ ನೋಡಿ ನಂದು. ಹಾಂ, ಕನ್ನಡಿಗ ಸ್ಟಿಕ್ಕರ್ ನೋಡಿ. ಎಷ್ಟು ಥರ ಸ್ಟಿಕ್ಕರ್ ಹಾಕ್ಸ್ಬೇಕು ಹಿಂದೆ ನಾನು, ಬಟ್ ಎಲ್ಲಿ ಹಾಕ್ಸೋಕ್ಕೆ ಆಗ್ತಾಯಿಲ್ಲ, ಟೈಮೇ ಸಿಗ್ತಾಯಿಲ್ಲ ಹಾಕ್ಸೋಕ್ಕೆ. ಇನ್ನೇನು ಬ್ರೋ ಸಮಾಚಾರ? ಹೆಂಗೈತೆ ಜೀವನ, ಆಟೋ ಜೀವನ? ಇಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡ್ಕೊಂಡು ಇಲ್ಲಿ ಬಕ್ಕೊಂಡು ಆ ಕಡೆ ಮುಖ ಕಾಣಿಸ್ತಾ ಇಲ್ಲ. ಕಾಕಿ ಶರ್ಟ್ ಹಾಕ್ಕೊಂಡು ಫುಲ್ ಡ್ಯೂಟಿಯಲ್ಲಿ ಅವರೇ. ನಂದು ಕಾಕಿ ಶರ್ಟ್ ಇಲ್ಲಿ ಹಾಕಿದ್ದೀನಿ. ಎಲ್ಲಾದ್ರೂ ಲಾಂಗ್ ಹೋದ್ರೆ ಮಾತ್ರ ಹಾಕೊಂಡು, ಲೋಕಲಲ್ಲಿ ಹಾಕೋದೇ ಇಲ್ಲ. ಸುಮ್ಮನೆ ಹಿಂಸೆ. ಫುಲ್ ಸೆಕೆ ಬ್ರೋ, ಸೆಕೆದಲ್ಲಿ ಎಲ್ಲಿ ಹಾಕ್ಕೊಡೋದು? ಪೊಲೀಸ್ ಅವ್ರು ಹಿಡಿದ್ರೆ ಹಂಗೆ 200 ರೂಪಾಯಿ ಎತ್ಕೊಡೋದು, ತಗೊಳ್ಳಿ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಹಿಡ್ಕೊಂಡ್ರೆ ಕೊಡಲೇಬೇಕಲ್ಲ. ನೋಡಿ, ಎಲ್ಲ ಟೂಲ್ಸ್ ಕಿಟ್ ಎಲ್ಲ ಇಲ್ಲಿ ಇಟ್ಕೊಂಡವ್ರೆ. ಗಾಡಿ ನಂಬರ್ ಎಲ್ಲ ನೋಡ್ಕೊಳ್ಳಿ. ಎಲ್ಲಾದರೂ ಸಿಕ್ಕಿದ್ರೆ, ಏನಾದರೂ ಸಣ್ಣ ಪುಟ್ಟ ರಿಪೇರಿ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನೀಟಾಗಿ ಮಾಡಿಕೊಡ್ತಾರೆ. ಪಾಲಿಷ್ ಮಾಡ್ತೀನಿ ಅಂದರು, ಪಾಲಿಷ್ ಮಾಡಲ್ಲ ಈ ಜನ್ಮದಲ್ಲಿ ನನ್ನ ಗಾಡಿಗೆ. ಗೊತ್ತಾಗೋಯ್ತು ನನಗೆ. ಇಲ್ಲಿ ನೋಡಿ, ಇದೇ ಹೊಸ ಗಾಡಿ ಥರ ಕಾಣಿಸ್ತೈತೆ. ನನ್ನ ಗಾಡಿ ಹಳೆ ಥರ ಕಾಣಿಸ್ತೈತೆ, ಇವ್ರದ್ದು ಹೊಸ ಗಾಡಿ ಥರ ಕಾಣಿಸ್ತೈತೆ. ಅವ್ರು ನೀಟಾಗಿ ಇಟ್ಕೊಳ್ತಾರೆ, ನಾನು ಗಲೀಜಾಗಿ ತಂದರೆ. ಇದಕ್ಕೆ 3 ವರ್ಷನಾ? 3 ವರ್ಷ ಏಜು. ನನ್ನ ಗಾಡಿಗೆ ಇನ್ನೂ 1 ವರ್ಷ ಆಗಿಲ್ಲ. ಗಾಡಿ ನೋಡಿ ಹೆಂಗೈತೆ ಅಂತ. ಇದು ನೋಡಿ 3 ವರ್ಷ ಗಾಡಿ ಹೆಂಗೈತೆ ಅಂತ. ಬಟ್ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಕೆಲ್ಸಕ್ಕೆ ಬಂದರೆ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ನೀಟಾಗಿ ತೊಳಿತೀವಿ, 2 ನಿಮಿಷದಲ್ಲಿ ಗಲೀಜಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್. ಗಾಡಿ ಹೋಗ್ತಾ ಇರೋ ಅಷ್ಟೇ. 2 ಅವರ್ ತೊಳಿತೀವಿ, ಒಂದೇ ಒಂದು 20 ನಿಮಿಷದಲ್ಲಿ ಗಲೀಜಾಗುತ್ತೆ. ಹೆಂಗೈತೆ ಬ್ರೋ ರ್ಯಾಪಿಡೋ ಅಗ್ರಿಗೇಟ್ ಕಂಪ್ನಿಗಳ ಜೀವನ? ನಿಂತೋಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ಬ್ರೋ ನಮಗೆ. ಡೈಲಿ ಡ್ಯೂಟಿ ಎಷ್ಟು ಮಾಡ್ತೀರಾ? 1-2 ಸಾವಿರ? ಇಲ್ಲ ಬ್ರೋ, 1000 ಅಷ್ಟೇ. ಅದು ಮಾಡೋಕ್ಕೇ ಕಷ್ಟ. ಅಷ್ಟೇ ಜೀವನ. ನೆನ್ನೆ ನಂದು ಅರ್ನಿಂಗ್ಸ್ ಆಯಿತು, 2ವರೆಗೂ ಆಯಿತು. ಇವತ್ತು 500 ರೂಪಾಯಿ ಆಗೈತೆ. ಇನ್ನು ಅರ್ನಿಂಗ್ಸ್ ಮಾಡಬೇಕು, ಇನ್ನೂ ಟೈಮ್ ಐತೆ. ಇವಾಗ ಡ್ಯೂಟಿ ಬಿಲ್ಲಲ್ಲ, ಆನ್ ಮಾಡ್ತಾರೆ. ಆನ್ ಮಾಡಿ ಯಾವುದೋ ಟೀಗಿ ಕುಡ್ಕೊಂಡು ತಿರ್ಗಾ ಡ್ಯೂಟಿ ಜಾಯಿನ್ ಆಗಬೇಕು. ಸರಿನಾ? ಓಕೆ, ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಟೈಮ್ ನೋಡ್ಬೋದು, 12:15. ಆಲ್ಮೋಸ್ಟ್ ಏನು 1 ಗಂಟೆ ಆಯಿತು. 1 ಗಂಟೆಗೆ ನನ್ನ ಅರ್ನಿಂಗ್ಸ್ ತೋರಿಸ್ತೀನಿ ನೋಡಿ. ಊಬರಲ್ಲಿ 600 ಇಟ್ಕೊಳ್ಳಿ. ರ್ಯಾಪಿಡೋದಲ್ಲಿ 228 ರ್ಯಾಪಿಡೋ ಅರ್ನಿಂಗ್ಸು. ಟೈಮು 1 ಗಂಟೆ ಆಗೈತೆ. ಸಿಕ್ಕಾಪಟ್ಟೆ ಬಿಸಿಲು ಗುರು. ಬಿಸಿಲು ಮಾತ್ರ ಬಗ್ಸಿ ಹೊಡಿತೈತೆ. ನೋಡಿ ಬಿಸಿಲು ಹೆಂಗೈತೆ ಅಂತ. ಮಾತು ಕೇಳಿಗೆ ಹಾಕ್ಕೊಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಬಿಸಿಲೈತೆ ಗುರು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ. ಊಡಿಗೆ ಕೊಡ್ತಾವನೆ. ಊಡಿಗೆ ಓಡ್ ಬರೋಣ. 200 ರೂಪಾಯಿ ಕೊಡ್ತಾವನೆ ಊಡಿಗೆ. ಇಲ್ಲೇ ಮುಂದೆ ಪಿಕಪ್ಪು, ಹೋಗ್ಬಿಟ್ಟು ಬರೋಣ ಊಡಿಗೆ. ಅಲ್ಲಿಂದ ರಿಟರ್ನ್ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. 200 ರೂಪಾಯಿ ಕೊಡ್ತಾವನೆ 7 ಕಿಲೋಮೀಟ್ರಿಗೆ. ಅದಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಪಿಕಪ್ ಇಲ್ಲೇ ಮುಂದೆನೇ. ಇಲ್ಲಿ ಶೋರೂಮ್ ಐತೆ, ಸುಜುಕಿದು, ಅದೇ ಅನ್ಸತ್ತೆ. ಓಕೆ, ಅವಾಗ ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ ಗೈಸ್. ಫೈನಲಿ ಟೈಮ್ ನೋಡ್ಬೋದು, 7:22 ಆಗೈತೆ. ಮನೆ ರೋಡಿಗೆ ಬಂದೆ. ಇಲ್ಲೇ ಮನೆ ಹತ್ರನೇ ಡ್ರಾಪ್ ಒಂದಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಊಬರಲ್ಲಿ ಅರ್ನಿಂಗ್ಸ್ ನೋಡ್ಬೋದು, 1011 ರೂಪಾಯಿ. ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ 0.
ನಮ್ಮ ಯಾತ್ರೆಯಲ್ಲಿ ಮಾಡೇ ಇಲ್ಲ, ರ್ಯಾಪಿಡೋದಲ್ಲೇ ಅರ್ನಿಂಗ್ಸ್ ಮಾಡಿರೋದು. ರ್ಯಾಪಿಡೋದಲ್ಲಿ ಎಷ್ಟು ಅರ್ನಿಂಗ್ ಮಾಡಿಸಿದೆ ಅಂತ ತೋರಿಸ್ತೀನಿ. ಇಲ್ಲಿ ಮೇಲೆ ಬ್ಲಿಂಕ್ ಆಗ್ತೈತೆ. ನೆನ್ನೆ ಹಾಕ್ಸಿದ ಗ್ಯಾಸು ಆಲ್ಮೋಸ್ಟ್ ಏನು 173 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇಲ್ಲಿ ನೋಡ್ಬೋದು, ಇದರಲ್ಲಿ ಒಂದು 600 ರೂಪಾಯಿ. ಟೋಟಲ್ ಎಷ್ಟೈತೆ ಅಂತ ಒಂದು ಕಮೆಂಟ್ ಆಗಿರಿ. ಇವತ್ತು ಅರ್ನಿಂಗ್ಸ್ ಕಮ್ಮಿನೇ, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದಿನ ಅರ್ನಿಂಗ್ಸ್ ಇರುತ್ತೆ, ಒಂದಿನ ಅರ್ನಿಂಗ್ಸ್ ಇದ್ದೇ ಇರುತ್ತೆ. ಡೈಲಿ ಬಿಸ್ನೆಸ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಇವತ್ತು ಆಗುತ್ತೆ, ನಾಳೆ ಅದು ಆಗಲ್ಲ. ಒಂದೊಂದು ದಿನ 1000 ರೂಪಾಯಿ ಆಗುತ್ತೆ, ಒಂದೊಂದು ದಿನ 1000 ರೂಪಾಯಿ ಆಗೋದು ಇಲ್ಲ. ಈ ಥರ ಇರುತ್ತೆ ಇದರ ಪರಿಸ್ಥಿತಿ. ಇಲ್ಲಿ ನೋಡಿ, ಲಾಗೌಟೇ ಮಾಡಿಬಿಟ್ಟಿದ್ದೀನಿ. ನಮ್ಮ ಯಾತ್ರೆ ಲಾಗಿನ್ ಮಾಡಬೇಕು, ಅದರಲ್ಲಿ 0 ಮಾಡಿರೋದು. ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿತ್ತು. ಇದ್ರ ಬಗ್ಗೆ ನೀವೇನಂತರ ಒಂದು ಕಮೆಂಟ್ ಹಾಕಿರಿ. ಇದರಲ್ಲಿ ಏನಾದರೂ ನಾನು ಮಿಸ್ ಮಾಡಿದರೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ, ತಿಳಿಸ್ತೀನಿ. ನಿಮ್ಗೆ ಹೆಂಗೈತೆ ಅರ್ನಿಂಗ್ಸ್ ಏನಂತ ಒಂದು ಕಮೆಂಟ್ ಹಾಕಿರಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್. ಹೇಳೋಕ್ಕಿಂತ ಮುಂಚೆ ಈ ಕಣ್ಣೇನಂತ ಗೊತ್ತಿಲ್ಲ, ಫುಲ್ಲು ನೋವ್ತೈತೆ ಕಣ್ಣು, ಏನೋ ಸೀನ್ ಆಗೈತೆ. ಸರಿನಾ, ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಏನು ಕತೆ ಅಂತ ನೋಡೋಣ. ಓಕೆನಾ, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.